ತಲೆ ಮಾಡಿ ದೊಡ್ಡ ಬಂದಾಗಲೂ ಆ ಪೀಳಿಗೆ ತಕ್ಕಂಥ ಕಥೆಗಳನ್ನ ಆಯ್ಕೆ ಮಾಡ್ತಾರೆ. ಬಟ್ ಈ ಸಿನಿಮಾ ಅನಿಸಿದಾಗೆ ಈ ಜನರೇಷನ್ ಕಥೆಗಳ ಒಂದು ಕಥೆ ಆಯ್ಕೆನಲ್ಲಿ ಒಬ್ಬಳು ಗೆದ್ದಿದ್ದಾಳೆ ಅಂತ ಅನಿಸ್ತಾರೆ. ಇಲ್ಲ, ಒಂದು ಹೊಸ ಪ್ರಯತ್ನ ಬೇಕು. ಯಾಕಂದರೆ ಒಂದು ಏನಂದರೆ ಮಾಮೂಲಿ ಒಂದು ಕಮರ್ಷಿಯಲ್ ಫಿಲ್ಮ್ ಮಾಡ್ಬೋದು, ಬಟ್ ಒಂದು ಫಿಲ್ಮ್ ಅಂತೀವಿ, ಒಂದು ಎಮೋಷನಲ್ ಫಿಲ್ಮ್ನ ಒಂದು ವಿಭಿನ್ನವಾದ ರೀತಿ ತೋರಿಸಿದೆಯಲ್ಲ, ಮಾಮೂಲಿ ಸ್ಟೋರಿ ಅನಿಸ್ಬೋದು. ಬಟ್ ಬಂದು ನೀವು ಥಿಯೇಟ್ರ್ ನೋಡಿದಾಗ ಒಂದು ಹೊಸ ಎಕ್ಸ್ಪೀರಿಯನ್ಸ್ ಇರುತ್ತೆ. ಟೆಕ್ನಿಕಲಿ ಸಿನಿಮಾ ಏನು ಮಾಡಿದ್ದಾರೆ, ಜೊತೆಲಿ ಆ ಸೀನ್ ಹೇಳೋ ರೀತಿ ಆ್ಯಂಡ್ ಭಾಳ ನ್ಯಾಚುರಲ್ ಪಾಯಿಂಟ್. ಯಾಕಂದರೆ ಮನುಷ್ಯ ಬಂದು ಫೀಲ್ ಮಾಡ್ಬೋದು ಪ್ರತಿಯೊಂದು ಟೈಮ್ನಲ್ಲಿ ಅವ್ನಿಗೆ ಇನ್ಸಿಡೆಂಟ್ ಆದಾಗ ಯಾವ ರೀತಿ ಅವ್ನು ಫೇಸ್ ಮಾಡ್ತಾನೆ. ಇದೇ ರೀತಿ ಒಂದು ಜನರಲ್ ಎಸ್ಪೆಷಲಿ ಒಂದು ಸ್ಮಾಲ್ ಎಕ್ಸಾಂಪಲ್ ಇದೆ. ಅವನು ನಿದ್ದೆ ಮಾಡೋಕ್ಕಾಗಲ್ಲ ಅಂತ ಹೇಳಿದಾಗ ಆ ನಿದ್ದೆ ಮಾಡೋಕ್ಕಾಗಲ್ಲ ಅನ್ನೋದು ಒಂದು ಸ್ಮಾಲ್ ಸೀಕ್ವೆನ್ಸ್ ಇದೆ. ಅದು ಭಾಳ ಬ್ರಿಲಿಯಂಟಾಗಿ ಮಾಡಿದ್ದಾರೆ. ಆ್ಯಂಡ್ ಫಸ್ಟ್ ಆಫ್ಲಿ ಬೇರೆ ಕ್ಯಾರೆಕ್ಟರ್ ತೋರಿಸ್ತೇನೆ, ಒಬ್ಬನೇ ಕ್ಯಾರಿ ಮಾಡೋದಿದೆಯಲ್ಲ. ಬಟ್ ಓನ್ಲಿ ಸಮ್ ಕ್ಯಾರೆಕ್ಟರ್ಸ್ ಕಮ್ಮಿಂಗ್, ಸುಧಾರಾಣಿ ಅಚ್ಯುತ್ ಬರ್ತಾರೆ, ಅವ್ರ ಫ್ಯಾಮಿಲಿ ಮೆಂಬರ್ಸ್ ಬರ್ತಾರೆ. ಬಟ್ ಇಡೀ ಸಿನಿಮಾ ಫಸ್ಟ್ ಆಫ್ ಕ್ಯಾರಿ ಮಾಡೋದು ಭಾಳ ಕಷ್ಟ. ಬಟ್ ಇನ್ ದಟ್ ವೇ ವಂಶಿ ಭಾಳ ಪ್ರಾಮಿಸಿಂಗಾಗಿ ಕಾಣ್ತದೆ. ಶಿವಣ್ಣ, ಸಿನಿಮಾದಲ್ಲಿ ನಿಮಗೆ ಯಾವ ಕಂಟೆಂಟ್ ತುಂಬಾ ಹತ್ರ ಅನಿಸ್ತು? ಅಂದರೆ ನ್ಯಾಚುರಲಿ ಎಲ್ಲ ಮನುಷ್ಯನು ಫೇಸ್ ಮಾಡೋ ಪ್ರಾಬ್ಲಮ್ ಇದೆ. ಸಿ, ಇಟ್ ಮೈಟ್ ಬಿ ನಾಟ್ ಓನ್ಲಿ ಒನ್ ಪ್ರಾಬ್ಲಮ್ ಇದೆ, ತಂದೆ ತಾಯಿ ಪ್ರಾಬ್ಲಮ್ ಆಗ್ತದೆ. ಎನಿ ಪ್ರಾಬ್ಲಮ್, ಒಂದು ಪ್ರಾಬ್ಲಮ್ ಅಂತ ಬಂದ ಮನುಷ್ಯ ಫೇಸ್ ಮಾಡ್ತಾನೆ. ಒಂದು ಭಯ ಇರುತ್ತೆ, ಲೈಫ್ ಒಂದು ಸ್ಕೇರ್ ಇರುತ್ತೆ, ಏನು ಮಾಡೋದು, ವಾಟ್ ನೆಕ್ಸ್ಟ್ ಅನ್ನೋದೊಂದಿರುತ್ತೆ. ಇದು ಸರಿ ಹೋಗುತ್ತಾ ಇಲ್ವಾ, ಇಲ್ಲ ವಾಟ್ ಶುಡ್ ಐ ಲೀವ್ ಆರ್ ನಾಟ್, ಬದುಕಬೇಕಾ ಬೇಡವಾ, ಆ ಒಂದು ಕನ್ಫ್ಯೂಷನ್ ಇರುತ್ತೆ. ಅವಾಗ ಏನಾಗುತ್ತೆ, ಮಿರಾಕಲ್ಸ್ ಹ್ಯಾಪನ್. ಅದು ಯಾವ್ಯಾವ ರೂಪದಲ್ಲೇ ಬರುತ್ತೆ. ಫಸ್ಟ್ ಮಿರಾಕಲ್ ಆಗೋದೇ ಇವ್ರಿಗೆ ಯಾವಾಗ ಅಂದರೆ ಆಕ್ಸಿಡೆಂಟ್ ಆದಮೇಲೆ ನಾನೊಬ್ಬ ಪಿಜ್ಜಾ ಬಾಯ್ ಬಂದು ಕಾಪಾಡ್ತೀನಿ, ಇದೇ ಫಸ್ಟ್ ಮಿರಾಕಲ್. ನೆಕ್ಸ್ಟ್ ಮಿರಾಕಲ್ ಇಸ್ ಹೀರೋಯಿನ್ ಕಮಿಂಗ್ ಅಂತ ಹೇಳಿ ಒಂದಿದ್ದು. ಥರ್ಡ್ ಮಿರಾಕಲ್ ಇಸ್ ದಟ್ ಮ್ಯಾನ್ ವಿಲೇಜ್ ತೋರಿಸ್ತೀವಿ ನೋಡಿ, ರಾಜಣ್ಣ ಅಂತ ಕೇಳಿ, ಅದೊಂದು ಥರ್ಡ್ ಮಿರಾಕಲ್. ಈಗ ಅವನೊಂದು ಎಮೋಷನಲ್ ಸ್ಟೋರಿ. ಸೊ ಎಲ್ಲದನ್ನೂ ಕನೆಕ್ಟ್ ಮಾಡ್ತಾ ಹೋಗ್ತಾರೆ. ವಿ ಹ್ಯಾವ್ ಟು ಕನೆಕ್ಟ್ ವಿತ್ ದ ಎಮೋಷನ್ಸ್. ಮಿರಾಕಲ್ಸ್ ಯಾವಾಗಲೂ ಆಗುತ್ತೆ, ಕೆಲವ್ರಿಗೆ ಆಗುತ್ತೆ, ಕೆಲವ್ರಿಗೆ ಆಗಲ್ಲ ಅಷ್ಟೇ. ಅಮ್ಮ ಬೆಳಗ್ಗೆ ಇಲ್ಲ, ಎಲ್ಲರಿಗೂ ಪ್ರಾಬ್ಲಮ್ ಇರಬಾರ್ದು. ನಮಗೆ ಫ್ಯಾಮಿಲಿ ಪ್ರಾಬ್ಲಮ್ ತಗೊಳ್ಳಿ, ನಮಗೆ ಬಂದಾಗ ಪ್ರಾಬ್ಲಮ್ ಲೈನಾಗಿ ಬರ್ತಾನೆ ಇರುತ್ತೆ. ಬಟ್ ಅದಕ್ಕಿಂತ ಆಚೆ ವಿ ಹ್ಯಾವ್ ಟು ಕಮ್ ಔಟ್ ಆಫ್ ಇಟ್ ಆ್ಯಂಡ್ ಸಿ ಎ ನ್ಯೂ ಲೈಟ್. ಆ ನ್ಯೂ ಲೈಟ್ ಬರಬೇಕಾದ್ರೆ ನಾವು ತಾಳ್ಕೊಂಡು ಹೋಗ್ಬೇಕು. ಆ ಲಾಸ್ನ ತಾಳ್ಕೊಂಡು ಹೋಗೋನೇ ಮನುಷ್ಯ. ತಾಳಕ ಮೆನಿ ರೂಪದಲ್ಲಿ ಅದೇ ಹೇಳಿದೆ, ಮಿರಾಕಲ್ಸ್ ಬರ್ತಾ ಇರುತ್ತೆ. ಆ ಮಿರಾಕಲ್ಸ್ ಫಸ್ಟ್ ಅಟ್ರಾಕ್ಟ್ ಆಗ್ಬಿಡ್ತು ಅಂದರೆ ದಟ್ ವಿಲ್ ಬಿ ಆನ್ ದ ಲೈಫ್ಗೆ ಇನ್ನೊಂದು ಬ್ರೈಟ್ನೆಸ್ ಬರುತ್ತೆ. ಇಲ್ಲ, ಖಂಡಿತಮ್ಮ. ಏನಿಲ್ಲ, ಅಪ್ಪಾಜಿ ಯಾವಾಗ ಏನು ಹೇಳ್ತಾರೆ, ಅಭಿಮಾನಿಗಳು ದೇವರಂತೆ. ವೈ ದೇ ಸೇ ಅಂದರೆ ಅವ್ರು ನೋಡಿ ಅಪ್ರಿಷಿಯೇಟ್ ಮಾಡಬೇಕು. ಯಾಕಂದರೆ ಮಾಡಿದ್ರೆ ಜನಗಳಿಗೋಸ್ಕರ, ಅವ್ರಿಗೆ ತಲುಪ್ತಾ ಓಕೆ. ಬಟ್ ಯಾವುದೊಂದು ರಿವ್ಯೂಸ್ ನೋಡಿದೆ, ಅದು ನಮ್ಗೆ ಹೆಮ್ಮೆ ಅನಿಸುತ್ತೆ. ಅಂದರೆ ಕನ್ನಡ ಸಿನಿಮಾ ಬೇರೆ ರೀತಿಲಿ ಗೆದ್ದಿದೆ ಅಂದರೆ ದಟ್ಸ್ ಎ ವೆರಿ ಗುಡ್ ಸೈನ್. ಒಂದು ಡೈರೆಕ್ಟ್ರ್ ಬಂದು ಈ ರೀತಿ ಗೆಲ್ಸಿದ್ದಾರೆ, ಒಂದು ನ್ಯೂ ಫಾರ್ಮ್ಯಾಟ್ ತಗೊಂಬಂದಿದ್ದಾರೆ ಇಂಡಸ್ಟ್ರಿಗೆ ಅಂದರೆ ಇಟ್ಸ್ ವೆಲ್ ಆ್ಯಂಡ್ ಗುಡ್. ಯಾರು ಯೋಚನೆ ಮಾಡಲ್ಲ, ಬರೀ ನಾವು ಕಮರ್ಷಿಯಲಾಗಿ ದುಡ್ಡು ಮಾಡಿಬಿಡ್ಬೋದು, ಒಂದು 5 ಫೈಟ್ ಇಡ್ಬೋದು, ಒಂದು 3-4 ಡ್ಯೂಯೆಟ್ ಇಡ್ಬೋದು, ಫಾರಿನ್ಗೆ ಹೋಗಿ ಒಂದು ಫಾರಿನ್ ಸಾಂಗ್ ಮಾಡಿಬಿಡ್ಬೋದು, ಇಲ್ಲ ಒಂದು ಐಟಮ್ ಸಾಂಗ್ ಮಾಡ್ಬೋದು. ಅದೆಲ್ಲ ಹೊರತುಪಡಿಸಿ ಹಾಡುಗಳು ನೋಡಿ, ರೊಮ್ಯಾಂಟಿಕ್ ಸಾಂಗ್ ಅಂತ ಬಂದಾಗ ಏನೋ ಒಂದು ಅವನೊಂದು ಅದ್ರೇನೋ ಜಸ್ಟ್ ಲೈಕ್ ಒಂದು ವೇ, ಅವ್ನ ಬದುಕಿಗೆ ಒಂದು ವೇ ಬಂತು. ಆ ಹುಡುಗಿ ಬಂತು, ಮಾತಾಡ್ತು, ಅಲ್ಲಿಂದ ಒಂದು ಆ ವಾಕಿಂದ ಶುರುವಾಗುತ್ತೆ. ಯಾವ ವರ್ಷ ವಾಕಿಂಗ್ ಯಾಕೆ ವಾಕ್ ಅಂತ ಹೇಳ್ತಾರೆ ಅಂದರೆ, ನಾವು ವಾಕಿಂಗ್ ಮೇಕ್ಸ್ ಅವರ್ ಲೈಫ್ ಎನ್ಲೈಟನ್. ನಾವು ಎಷ್ಟು ನಡೀತೀವೋ ಆ ಪಾತ್ ಬಂದ್ಬಿಟ್ಟು ನಮ್ಗೆ ಎನ್ಲೈಟ್ ಮಾಡುತ್ತೆ. ಒಂದೊಂದ್ಸತಿ ಏನಾಗುತ್ತೆ, ಅದು ರಿವರ್ಸ್ ಆಗುತ್ತೆ. ಬಂದು ಕೇಳಿದಾಗ ಲಾಸ್ಟ್ ಏನೋ ಅಗ್ರಿ ಮಾಡಿದಾಗ ಲೆಟ್ಸ್ ವೈಟ್ ಫಾರ್ ದ ಡೆಸ್ಟಿನಿ. ದಟ್ಸ್ ಅನದರ್ ಪಾಯಿಂಟ್. ಡೈರೆಕ್ಷನ್ ಮತ್ತು ಆಕ್ಟಿಂಗ್ ಅಲ್ಲಿ ನಮಗೆಲ್ಲೂ ಹೊಸದು ಅಂತ ಅನಿಸ್ತಿಲ್ಲ. ವಂಶಿ ಅವರು ಆಕ್ಟಿಂಗ್ ಮಾಡೋದು ಡೈರೆಕ್ಷನ್ ಅಲ್ಲಿ ಪರ್ಫೆಕ್ಟ್ ಅಂತ ಅನಿಸ್ತು. ಒಂದು 4 ಸಿನಿಮಾ ಮಾಡಿ ಅವ್ನ ಅನುಭವ ಇರೋಂಥ ವ್ಯಕ್ತಿ ಮಾಡಿರೋದು ಅಂದರೆ ನಿವೇದಿತಾ ಮೇಡಮ್ ಅವ್ರದ್ದು ಸೆಲೆಕ್ಷನ್ ರೈಟ್ ಆಯಿತು ಅಂತ ಇಲ್ಲಿ ನಿವೇದಿತಾ ಮೇಡಮ್ ಸೆಲೆಕ್ಟ್ ಮಾಡಿದ್ರು ಅವ್ರು ಮಾಡಬೇಕಲ್ಲ. ಯಾಕಂದರೆ ಏನೇ ನಾವು ಸೆಲೆಕ್ಟ್ ಮಾಡ್ಬೋದು, ಸಪೋರ್ಟ್ ಮಾಡ್ಬೋದು ನಾವು. ಬಟ್ ಅಪಾರ್ಟ್ ಫ್ರಮ್ ದಟ್, ಯಾಕಂದರೆ ಮೊದಲಿಂದ ನನಗೆ ಇಂಡಸ್ಟ್ರಿ, ನಾನು ಬೇರೆ ವೆಬ್ ಸೀರೀಸ್ ನೋಡ್ಬೇಕಂತ ಅಂದಿದ್ದೆ ನಿವೇದಿತಾನೇ ನಾನು ಸ್ಟಾರ್ಟ್ ಮಾಡಿದ್ದೆ. ಆ ಕೋವಿಡಿಂದ ಹೇಳಿ ವೆಬ್ ಸೀರೀಸ್ ನೋಡೋಕ್ಕೆ ಶುರು ಮಾಡಿದೆ. ಆಮೇಲೆ ನನಗೂ ಒಂದು ವಿಷನ್ ಚೇಂಜ್ ಆಯಿತು.
ಇಲ್ಲ ನಾನು ಏನು ಫಸ್ಟ್ ಹೇಳಿದ ತಕ್ಷಣ ನನಗೆ ನನ್ನ ಕನ್ಸು ಬಿದ್ಬಿಡಲ್ಲ, ನಾನು ಬೇರೆ ರೀತಿ ಮಾಡ್ಬೋದು ಅಂತ. ನನಗೂ ತಿದ್ದೋರು ಬೇಕು. ಹೇಳ್ಬೋದು ಏನಪ್ಪ ಶಿವಣ್ಣ ಹಿಂಗೆ ಹೇಳ್ತಾರೆ ಅಂತ. ಇಲ್ಲ, ವಾಟ್ ಎವರ್ ಇಟ್ ಇಸ್, ನಾವು ಒಂದು ಪಾಯಿಂಟಿಂದ ಹೋಗ್ತಾ ಇರ್ತೀವಿ, ಅದರಿಂದ ಆಚೆ ಬರಬೇಕು. ಶಿವಣ್ಣ ಸಿನಿಮಾದಲ್ಲಿ ಒಂದಿಷ್ಟು ಅಪ್ಪ ಅಂದ್ರೆ ಅಣ್ಣವ್ರನ್ನ ನೆನೆಸುವಂತ ಪ್ರಯತ್ನ ಕೂಡ ಆಗಿದೆ. ಡೈಲಾಗ್ ಅಲ್ಲಲ್ಲಿ ಬಂದು ಹೋಗ್ತಾರೆ, ಅದೆಷ್ಟು ಖುಷಿ ಅನ್ಸುತ್ತೆ. ಅಂದರೆ ಅವಾಗಲೇ ಆ ಕಾಲದಲ್ಲಿ ಥಿಂಕ್ ಮಾಡಿದ್ದಾರೆ ನೋಡಿ. ಅವರು ಉದಯ್ ಶಂಕರ್ನ ಯಾಕೆ ನಾವು ಉದಯ್ ಶಂಕರ್ ಮಿಸ್ ಮಾಡ್ಕೊತಿದ್ದೀವಿ ಅಂದರೆ, ಅವರು ಆಗಲೇ ಮುಂದಿನ ಭವಿಷ್ಯನ ಸೀಡ್ ಮಾಡಿ ಹೊಂಟೋದ್ರು. ಅದಕ್ಕೆ ಅಪ್ಪಾಜಿ, ವಿಷ್ಣುವರ್ಧನ್ ಅವ್ರಿಗೆಲ್ಲ ಯಾತಿಗೆ ನಾವು ಸಿನಿಮಾಗಳನ್ನ ರೆಫರೆನ್ಸ್ ತಗೋತೀವಿ ಅಂದರೆ, ಅವ್ರು ಮಾಡೋಂಥ ಒಂದೊಂದು ಪಾತ್ರ, ಒಂದೊಂದು ಇದೆಯಲ್ಲ, ದಟ್ ವಿಲ್ ಆಲ್ವೇಸ್ ಹೆಲ್ಪ್ ದ ಅಪ್ಕಮಿಂಗ್ ಪೀಪಲ್ಸ್. ಅದು ಒಂದು ಇನ್ಸ್ಪಿರೇಷನ್ ಅದು. ಪ್ರೊಡಕ್ಷನ್ ವಿಚಾರದಲ್ಲಿ ಇದು ಕಾಂಪ್ರಮೈಸ್ ಇಲ್ಲ, ಮತ್ತೆ ಹೊಸದೊಂದು ಲುಕ್ ಕೊಟ್ಟಿದ್ದಾರೆ. ಕಲರ್ ಕಾಂಬಿನೇಷನ್ ಅಲ್ಲಿ ಗ್ರೇಡಿಯಂಟ್ಸ್ ಅಲ್ಲಿ ಮತ್ತೆ ಕ್ಯಾಮ್ರಾ ಕಾಂಪ್ರಮೈಸ್ ಇಲ್ಲ, ಯಾವುದೇ ಕಾಂಪ್ರಮೈಸ್ ಇಲ್ಲದೆ ಸಿನಿಮಾ ಮಾಡ್ಕೊಟ್ಟಿದ್ದಾರೆ. ಪ್ರೊಡಕ್ಷನ್ ಬದಲಾಗ್ತದೆ. ಹೌದು, ನಮ್ಮ ಪ್ರೊಡಕ್ಷನ್ನು ಆಮೇಲೆ ವಂಶಿ ಅವ್ರ ಡೈರೆಕ್ಟರು ಮತ್ತು ಆ್ಯಕ್ಟರ್ ಆಗಿ ಮಾಡಬೇಕು. ಇಟ್ಸ್ ವೆರಿ ಡಿಫಿಕಲ್ಟ್ ಟು ಡೂ ಬೋತ್ ದ ಜಾಬ್ಸ್. ಸೊ ವಿ ಜಸ್ಟ್ ಸಪೋರ್ಟೆಡ್ ದಮ್ ಅಷ್ಟೇ. ಇನ್ನು ಉಳಿದಿದ್ದೆಲ್ಲ ಅವರೇ ಮಾಡ್ಕೊಂಡಿದ್ದಾರೆ. ದಟ್ಸ್ ನಾಟ್ ಇಂಟರ್ಫಿಯರೆನ್ಸ್ ಏನೂ ಇರಲಿಲ್ಲ. ಸೊ ವಿ ಹ್ಯಾವ್ ಗಿವನ್ ದೆಮ್ ದ ಕಂಪ್ಲೀಟ್ ಸಪೋರ್ಟ್ ಟು ಆಲ್ ಆಫ್ ದೆಮ್. ಆ್ಯಂಡ್ there are so many things which are nice in the movie. Inside when we go, we think of Vamshi and go. While we come out, we are saying Vicky's name. So that is very nice. Liked all that, and his cameo is very good. ಒಂದು 5 ನಿಮಿಷ ಕೊಟ್ಟರು ಡೈರೆಕ್ಟು ಅಷ್ಟೇ ಅವ್ರು ಚೆನ್ನಾಗಿ ಮಾಡಿದ್ದಾರೆ. ಇಟ್ಸ್ ವೆರಿ ನೈಸ್. ಆನ್ ದಿ ಹೋಲ್ ಐ ಫೀಲ್ ದಟ್ ಒನ್ ಮ್ಯಾನ್ ಶೋ. ಇಟ್ಸ್ ವಂಶಿ ಇಸ್ this one to everything. ವಿಚಾರದಲ್ಲಿ ಏನಾದ್ರು ಟಿಪ್ಸ್ ಕೊಟ್ಟಿದ್ರಾ ನಿವೇದಿತ ಅವರಿಗೆ? ಏನಾದ್ರು ಟಿಪ್ಸ್ ಕೊಟ್ಟಿದ್ರಾ ಅಂತ? ಪ್ರೊಡಕ್ಷನ್ ವಿಚಾರದಲ್ಲಿ ನಾವು ಡಿಸ್ಕಸ್ ಮಾಡ್ಕೊಂಡೇ ಮಾಡ್ತೀವಿ. ಇಟ್ಸ್ ನಾಟ್ ದ್ಯಾಟ್, ಬಟ್ ಶಿ ಕ್ಯಾನ್ ಹ್ಯಾಂಡಲ್. ನೆಕ್ಸ್ಟ್ ಫಿಲ್ಮ್ ಐ ಥಿಂಕ್ ರಿಲೀಸ್ ಆಲ್ರೆಡಿ. ಈಗ ಒಂದಿಷ್ಟು ಕಂಟೆಂಟ್ಗಳು ಡಿಪ್ರೆಷನ್ಗೆ ಹೋದಾಗ ಹೆಂಗಿರುತ್ತೆ, ಅದರಿಂದ ಹೊರಬರೋದು ಹೆಂಗೆ ಅಂತ ತೋರಿಸಿದ್ರ. ಸಿನಿಮಾ ನೋಡ್ಬೇಕಾದ್ರೆ ಒಂದಿಷ್ಟು ನೀವು ಹೋಗಿರುವಂಥದ್ದು ಅಥವಾ ಕಳ್ಕೊಂಡಂಥ ಫೀಲ್ಗಳು ಏನಾದರೂ ನೆನಪು ಬರ್ತಾ ಇದ್ದಾರೆ? ನಾನು ಇದನ್ನು ಫಸ್ಟ್ ಟೈಮ್ ಹೇಳಿದೆ. ನಮ್ಮ ಮನೇಲಿ ಹೋಮ್ ಥಿಯೇಟ್ರಲ್ಲಿ ನೋಡಿದಾಗಲೇ ನಮ್ಮ ವಂಶಿಗೆ ನಿಮಗೆ ಹೇಳಿದೆ ನಾನು. ಬಿಕಾಸ್ ಇಟ್ ಮೇಕ್ಸ್ ಮೀ ಥಿಂಕ್ ಆಫ್ ಮೈ ಪೇರೆಂಟ್ಸ್ ಆ್ಯಂಡ್ ಇಸ್ ಬರ್ಡೇ ಸೀನ್. ಈಸ್ ದೇರ್ ಆ್ಯಂಡ್ ಶಿ ಇಸ್ ದೇರ್ ಟಾಕಿಂಗ್. ಆ ಥರ ಎಷ್ಟೊಂದಿದೆ ಅಲ್ಲಲ್ಲಲ್ಲಿ ಬಂದಿರೋದು. ದಟ್ ಇಸ್ ವಾಟ್ ಐ ಲೈಕ್ ಮೋಸ್ಟ್. ಈಸ್ ಅಗೇನ್ ಟು ಸೇ ಇಟ್ಸ್ ಒನ್ ಮ್ಯಾನ್ ಶೋ ಇಸ್ ಡನ್ ವೆರಿ. ನನಗೂ ಅದೇನಾಗುತ್ತೆ ಅಂದರೆ, ಎವ್ರಿ ಇಯರ್ ಬಂದಾಗ ಅಪ್ಪಾಜಿ 40 ವರ್ಷ ಆಗೋಯ್ತು ಮಗನಿಗೆ, ಬಟ್ 50 ವರ್ಷ ಆಗೋಯ್ತು. ಇಷ್ಟು ಅಂದರೆ ಅವ್ರು ಆ ವರ್ಡ್ಸ್ ಇದೆಯಲ್ಲ, ಅದು ಎಷ್ಟೇ ವರ್ಷ ಅವ್ರು ಇಲ್ಲ ಅಂದ್ರೂ ಅದು ರಿಂಗ್ ಆಗ್ತಾ ಇರುತ್ತೆ. ನನಗೆ ಅವಾಗ 60 ವರ್ಷ ಆಯಿತು. ಅಪ್ಪಾಜಿ ಇದ್ರೆ ಹಿಂಗೆ ಹೇಳ್ಬೋದಲ್ಲ, ಯಾವ ನೆನಪಿದ್ರೆ ಬದುಕಬೇಕಷ್ಟೇ. ಇದ್ರಲ್ಲಿ ಬಂದ್ಬಿಟ್ಟು ಹೆಂಗೆ ಬದುಕೋದನ್ನು ತೋರಿಸಿದ್ದಾರೆ ಅಷ್ಟೇ. ದಟ್ಸ್ ವಾಟ್ ವಿ ಹ್ಯಾವ್ ಟು ರಿಲೇಟ್ ಅವರ್ ಸೆಲ್ಫ್. ಒಬ್ಬೊಬ್ಬರು ರಿಲೇಟ್ ಆದಾಗ ಏನಾಯ್ತು ಅಂದರೆ ಸ್ಟೋರಿ ಚೆನ್ನಾಗಿ ಅರ್ಥ ಆಗುತ್ತೆ. ನೋಡಬೇಕಂದ್ರೆ ವಿಷನ್ನು, ಆ ಥಾಟು, ದಟ್ ವಾಸ್ ರಿಯಲಿ ಬ್ರಿಲಿಯಂಟ್. ಸೊ ಅದಕ್ಕೆ ಎಷ್ಟು ಖರ್ಚಾಯಿತು ಅಂತ ನೋಡಬಾರ್ದು, ಎಷ್ಟು ಕರೆಕ್ಟಾಗಿ ಮಾಡಿದ್ದೀವಿ. ಸಿನ್ಸಿಯಾರಿಟಿ ಇರಬೇಕು ಮಾಡಬೇಕಾದ್ರೆ. ಏನೋ ಸುಮ್ಮನೆ ಖರ್ಚು ಮಾಡೋದಲ್ಲ, ಬಟ್ ಸಿನ್ಸಿಯರಾಗಿ ಮಾಡಿದ್ದೀವಿ. ಆ್ಯಂಡ್ ಜನ ಇವತ್ತು ಇಷ್ಟು ಮಟ್ಟಿಗೆ ರಿವ್ಯೂಸ್ ತುಂಬ ಚೆನ್ನಾಗಿ ಬರ್ತಾ ಇದ್ದಾರೆ. ವಿ ಆರ್ ವೆರಿ ಹ್ಯಾಪಿ. ಆ್ಯಂಡ್ ಇನ್ನು ಜನ ಬಂದು ನೋಡಬೇಕು. ಯಾಕಂದರೆ ಆ ಫೀಲ್ ಆಫ್ ದ ಫಿಲ್ಮ್ ಶುಡ್ ದೇ ಶುಡ್ ಅಂಡರ್ಸ್ಟ್ಯಾಂಡ್. ಈ ರೀತಿ ಸಿನಿಮಾನು ಹಿಂಗೆ ಮಾಡ್ತಾರಲ್ಲ ಅಲ್ಲಿ ಅನ್ನೋದು ಬರಬೇಕು. And one more thing is we have to talk about Rachana in that also. Whatever she has done, it's very cute. The duet song between both of them, it's very nice, very neat. So I like that also. ವೆರಿ ನೀಟ್, ವೆರಿ ನೀಟ್. ನಮ್ಮನ್ನ ಬಿಟ್ಟು ಅಂತ ಹೇಳಿ. ಓಕೆ, ಆ್ಯಕ್ಚುಲಾಗಿ ಆ ಸಾಂಗ್ ನೋಡಿ, ಡ್ಯಾನ್ಸ್ ಅಂದರೆ ಆಡಂಬರವಾಗಿಲ್ಲ, ಬಟ್ ಆ ಸಾಫ್ಟ್ನೆಸ್ಲು ಆ ಒಂದು ಬ್ಯೂಟಿಫುಲ್ ಸ್ಟೈಲ್ ಇದೆ. ಅದು ರಾಹುಲ್ ಮಾಸ್ಟರ್ಗೆ ಹ್ಯಾಟ್ಸ್ ಆಫ್ ಹೇಳಬೇಕು. ದ ವೇ ದ ಬೋತ್ ಆಫ್ ದೆಮ್ ಆಫ್ ಡ್ಯಾನ್ಸ್ ಇಟ್ಸ್ ವೆರಿ ಗುಡ್. ನೋಡೋಕೆ ಸಿಂಪಲಾಗಿ ಕಾಣುತ್ತೆ, ಬಟ್ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಆ ಫೀಲ್ನೇ ಆಡಿದ್ದಾರೆ. ವಂಶಿ ಅವರು ಡ್ಯಾನ್ಸೇ ಬರಲ್ಲ ಅಂತಿದ್ರು, ಬಟ್ ಬೋತ್ ಆಫ್ ದೆಮ್ ಆರ್ ಡನ್ ವೆರಿ ವೆಲ್. ಚೆನ್ನಾಗಿ